ನಾನೊಂದು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸನ್ಮಾನ್ಯ ಎಂ ಬಿ ಪಾಟೀಲ್ ರೀ, ನಾವು ಶೆಡ್ ಗಿರಾಕಿಗಳು ಒಪ್ಕೋತೀನಿ. ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ, ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ, ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ. ನಾನು ನಿಮ್ಗಿಂತ 15 ವರ್ಷ ಮೊದಲೇನೆ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೆ ಒಂದು ಕಪ್ ಚುಕ್ಕೆ ಇಲ್ಲ, ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ. ಆಪಾದನೆ ಮಾಡುವಂತದ್ದು ಈ ಗಾಳಿಯಲ್ಲಿ ಗುಂಡು ಹಾರಿಸುವಂತದ್ರಲ್ಲೇನೆ ಮಾಡಿದ್ದೇನೆ ಹೊರತು ಯಾವುದು ಇಲ್ಲಿವರೆಗೂ ಒಂದು ನೀವು ಮಾಡಿರುವಂತಹ ಆರೋಪಕ್ಕೆ ಹುರುಳಿಲ್ಲ ಅನ್ನುವಂಥ ತಿರಸ್ಕಾರ ಆಗಿರುವಂತದ್ದು ನೋಡ್ತಾ ಇದ್ದೀನಿ. ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕಾಗಿಲ್ಲ, ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀನಿ. ನಾವೆಲ್ಲ ದನಕಾಯವರ ಹತ್ರ ಮಾತಾಡ್ತೀರಿ. ಹೌದು, ನಾ ದನಕಾಯವನೇ. ನನ್ನ ಕೊಡುಗೆ ಏನಿದೆ ಜಿಲ್ಲಾದಲ್ಲಿ, ನಾನು ನಿಮ್ಮ ತರ ಪೂಜ್ಯ ಬಂತನಾಳ್ ಶ್ರೀಗಳು, ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿ ಅವರು, ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂತಹ BLD ಸಂಸ್ಥೆ ಇದೆ. ಯಾರೋ ಕಟ್ಟಿರುವಂತ ಹುತ್ತಿನಲ್ಲಿ ಹಾವಾಗಿ ಬಂದು ನೀವು ಆ BLD ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಗೌಡ. ಅದ್ರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ 1 ಬೇಳೆ ಬಂದ್ರೆ ನಿನ್ನ ಕಡೆ 4 ಬೇಳೆ ಬಂದಿರ್ತದೆ. ನಿನಗೂ ತಾಕತ್ತಿದ್ರೆ, ನಿನಗೂ ಯೋಗ್ಯತೆ ಇದ್ರೆ, ನೀನು ಸಹಿತ ಆ ಭದ್ರಾ ಸ್ವಾಮೀಜಿ ಅವ್ರು ಕಟ್ಟಿರುವಂತ ಸಂಸ್ಥೆನ ಬೇರೆ ಅವ್ರು ಇರುವಂತ ಕೆಪೇಬಲ್ ಇರುವಂತವ್ರು ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿನೋ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು. ಅವಾಗ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ. ನೀನು ನಿನ್ನ ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ದರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸಬೇಡ. ನಾನು 9 ವರ್ಷ ಮಂತ್ರಿ ಆಗಿದ್ದೀನಿ, ನಿನ್ಕಿಂತ 15 ವರ್ಷ ಮೊದಲು ಮಂತ್ರಿ ಆಗಿದ್ದೀನಿ. ನನ್ನ ಕಡೆ ಏನಿದೆ ತೆಗಿ, ನಿನ್ನ ಆಫೀಸಲ್ಲೇ ಇದೆ, ಎಲ್ಲ ಫೈಲ್ ನಿನ್ನ ಆಫೀಸಲ್ಲೇ ಇದೆ. ಏನೇನು ಬಾಬಾ ನಿನ್ನ ಜೀವ ಜಾಲಾಡಿಸ್ತೀನಿ ಅಂತ ಹೇಳಿ ಮಾತಾಡಿದೆಲ್ಲ, ಜೀವ ಜಾಲಾಡಿಸ್ಲಿಕ್ಕೆ ಸಾಕಷ್ಟಿದೆ. ನೀ ತೆಗಿ, ಒಂದಾದ್ರೂ ನಾನು ಮಿಸ್ಟೇಕ್ ಮಾಡ್ಕೊಡು, ಇಂಥದ್ರಲ್ಲಿ ನಿರಾಣಿಯವ್ರು ತಪ್ಪು ಮಾಡಿದಾರೆ ಅಂತ ಹೇಳು, ಅದಕ್ಕೆ ಕ್ರಮ ಬೇಕು. ಅದಕ್ಕೆ ನಾನು ತಲೆಬಾಗಿ ನಾನು ಹೋಗ್ತೇನೆ. ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ಇನ್ನು ಮುಂದಾದ್ರೂ ಮಾಡಕ್ ಹೋಗ್ಬೇಡ. ಒಂದು ನೀನು ನೆನಪಿಟ್ಟು, ಮಿಸ್ಟರ್ ಎಂ ಬಿ ಪಾಟೀಲ್, ನೀನು ಗ್ಲಾಸ್ ಹೌಸ್ ದಲ್ಲಿ ಇದ್ದೀಯಾ. ನೀ ಗ್ಲಾಸ್ ಹೌಸ್ ದಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಮನೆಗೆ ಕಲ್ಲು ಹೋಗಿಬೇಕಾದ್ರೆ ಬಹಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡ್ಬೇಕು. ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ, ಏನೇನು ಭ್ರಷ್ಟಾಚಾರ ಇದೆ. ನೀನು 1.5 ವರ್ಷದಿಂದ KIDBದಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟು ಡಮ್ಮಿ ಆಗಿತ್ತು, ಒಂದು ನಿನ್ನ ಹೆಸರಿಂದ ಇದೆ ಅನ್ನುವಂಥದ್ದನ್ನ ನೀನ್ ನೆನಪಡ್ಕೊ. ನಿಂದೇ ಓನರ್ಶಿಪ್ ಬೇರೆದವ್ರ ಹೆಸರಲ್ಲೇ ತಗೊಂಡಿದ್ಯಾ. ಸೊ ಕಾಲ ಬರ್ಲಿ, ನಾನೆಲ್ಲರೂ ಒಂದೊಂದಾಗಿ ನಿನ್ ಮುಂದೆ ಹೇಳ್ತಾ ಇದ್ದೇನೆ. ನಿನ್ನ ತಾಟದಲ್ಲಿ ಹೆಗ್ಗಣ ಬಿದ್ದಿದೆ, ಮತ್ತೊಬ್ಬರ ತಾಟದಲ್ಲಿ ಒಂದು ನನ ತೆಗೆಯುವಂತ ಕೆಲಸವನ್ನ ಇವತ್ತು ನೀನು ಮತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದೀರಿ. ಹೇಳ್ತಾ ಇದೀಯ ಈ ನಾರಾಯಣ ಸ್ವಾಮಿ, ಈ ಇನ್ನೊಬ್ಬ ನಮ್ಮ ಲೇಯರ್ ಸಿಂಗ್ ಜಿ, ಅದನ್ನ ಮಾತಾಡೋ ಸ್ಟೈಲ್, ನಿನ್ನ ಯೋಗ್ಯತೆ ಏನಿದೆ ಅನ್ನೋದನ್ನ ನೀನ್ ನೋಡ್ಕೊಳಪ್ಪ. ಪುಣ್ಯಾತ್ಮ ಕಟ್ಟಿರುವಂತ ಸಂಸ್ಥೆದಲ್ಲಿದೆ, ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ಪರಿಶ್ರಮ ಏನಿದೆ, ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ಕೆ ಏನಿದೆ, ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ, ಅದನ್ನ ಮೊದಲು ಹೇಳು. ಆಮೇಲೆ ಆ ಶೆಡ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗ್ಲಿ, ಲೇಯರ್ ಸಿಂಗ್ ಬಗ್ಗೆ ಆಗ್ಲಿ, ಮುರುಗೇಶ್ ಅವ್ರ ಬಗ್ಗೆ ಆಗ್ಲಿ, ಮತ್ತೆ ಬೇರೆದವ್ರ ಬಗ್ಗೆ ಆಗ್ಲಿ ಮಾತಾಡೋದನ್ನ ಕಲ್ಕೊಳಕಂತ ಪ್ರಸಂಗ ಬರ್ಲಿ. ನಾನು ಎಲ್ಲಾನು ಬಿಚ್ಚಿಡ್ತೇನೆ. ನನಗನ್ನು ಎಲ್ಲ ಗೊತ್ತಿದೆ. ನಾನು ಯಾರ್ದೋ ಕಟ್ಟಿರುವಂತ ಸಂಸ್ಥೆದಲ್ಲಿ ದೊಡ್ಡವನಾಗಿ ಬಂದಿಲ್ಲ.